ನಮಸ್ಕಾರ. ಶನಿದೇವರ ಪಾದದ ಮೇಲೆ ಆಣೆಗೂ ಸತ್ಯ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರ ಹತ್ತಿರ ಹಣ ಯಾವತ್ತೂ ಖಾಲಿನೇ ಆಗಲ್ಲ. ಖಂಡಿತವಾಗ್ಲೂ ಯಾವ ರಾಶಿ ನಕ್ಷತ್ರದವರು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಏಕೆಂದರೆ ಈ ರಾಶಿ ನಕ್ಷತ್ರದವ್ರ ಹತ್ರ ದುಡ್ಡು ಹಣ ಯಾವತ್ತೂ ಖಾಲಿನೇ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದು ಶನಿದೇವರು ಪಾದದಾಣೆಗೂ ಸತ್ಯ. ಯಾವ ರಾಶಿ ನಕ್ಷತ್ರದವರು ಅಂತ ಹೇಳ್ತೀನಿ. ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಪೂರ್ತಿ ನೋಡಬೇಕು. ಸ್ಕಿಪ್ ಮಾಡ್ದಲ್ಲೇ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಮೊದಲಿಗೆ ಯಾವ್ಯಾವ ರಾಶಿ ನಕ್ಷತ್ರದವರು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಈ ಕಟಕ ರಾಶಿ ಪುಷ್ಯ ನಕ್ಷತ್ರ, ಕಟಕ ರಾಶಿ ಪುನರ್ವಸು ನಕ್ಷತ್ರ, ಮತ್ತು ಈ ಸಿಂಹ ರಾಶಿ ಮಘ ನಕ್ಷತ್ರ, ಕನ್ಯಾ ರಾಶಿ ಉತ್ತರ ನಕ್ಷತ್ರ, ಕಟಕ ರಾಶಿ ಆಶ್ಲೇಷ ನಕ್ಷತ್ರ, ಈ ತುಲಾ ರಾಶಿ ವಿಶಾಖ ನಕ್ಷತ್ರ, ತುಲಾ ರಾಶಿ ಸ್ವಾತಿ ನಕ್ಷತ್ರ, ವೃಶ್ಚಿಕ ರಾಶಿ ಅನುರಾಧ, ವೃಶ್ಚಿಕ ರಾಶಿ ವಿಶಾಖ, ವೃಶ್ಚಿಕ ರಾಶಿ ಜ್ಯೇಷ್ಠ, ಈ ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರ, ಈ ಮಕರ ರಾಶಿ ಈ ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ ಶ್ರವಣ ನಕ್ಷತ್ರ, ಈ ಕುಂಭರಾಶಿ ಶತಭಿಷ, ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ, ಮೀನರಾಶಿ ರೇವತಿ, ಮೀನರಾಶಿ ಪೂರ್ವಭಾದ್ರ, ಮೇಷರಾಶಿ ಅಶ್ವಿನಿ, ಮೇಷರಾಶಿ ಭರಣಿ ನಕ್ಷತ್ರ, ವೃಷಭ ರಾಶಿ ರೋಹಿಣಿ, ವೃಷಭ ರಾಶಿ ಕೃತಿಕ, ಮಿಥುನ ರಾಶಿ ಆರಿದ್ರ, ಮಿಥುನ ರಾಶಿ ಪುನರ್ವಸು ನಕ್ಷತ್ರದವರು ಹತ್ತಿರ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಇವರ ಹತ್ತಿರ ದುಡ್ಡು ಖಾಲಿಯಾಗೋಕೆ ಸಾಧ್ಯನೇ ಇಲ್ಲ. ಇದು ಶನಿದೇವರ ಪಾದದ ಆಣೆಗೂ ಸತ್ಯ. ಹೇಗೆ ಅಂದರೆ, ಇಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಿದಾಗ ಮಾತ್ರ. ನಮ್ಮ ಹಾಸಿಗೆ ಎಷ್ಟಿರುತ್ತೋ ಅಷ್ಟು ಕಾಲು ಚಾಚ್ಕೊಬೇಕು ಮೊದಲೇದು. ಎರಡನೇದು, ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಸಂಬಂಧಿಕರು, ಫ್ರೆಂಡ್ಸು, ಅವ್ರಂಗಾದ್ರು ಇವ್ರಂಗಾದ್ರು, ಅವ್ರು ಚೆನ್ನಾಗಾದ್ರು ಇವ್ರು ಚೆನ್ನಾಗಾದ್ರು ಅಂತ. ನಮ್ಮ ಪ್ರಯತ್ನಗಳು, ಪ್ರಾಮಾಣಿಕ ಪ್ರಯತ್ನಗಳು, ನಾವು ಒಂದು ಬೆಳೆಯೋದಕ್ಕೆ, ಎತ್ತರಕ್ಕೆ ಬೆಳೆಯೋದಕ್ಕೆ ಪ್ರಾಮಾಣಿಕ ಪ್ರಯತ್ನಗಳು ಮಾಡಲೇಬೇಕು. ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಮತ್ತು ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಬೇರೆಯವರು ಜೊತೆ ನಮ್ಮ ಲೈಫ್ನ ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಮತ್ತು ನಮ್ಮ ದುಡಿಮೆ, ನಮ್ಮ ಆದಾಯ, ನಮ್ಮ ತಿಂಗಳ ಆದಾಯ, ನಮ್ಮ ದಿನದ ಆದಾಯ ಎಷ್ಟು ಅಂತ ನಾವು ಕುಟುಂಬದವರು ನಮ್ಮ ಆದಾಯ ಮೀರಿ ಹೋಗಬಾರ್ದು. ನಮ್ಮ ಆದಾಯ ಮೀರಿ ಸಾಲುಗಳು ಮಾಡ್ಕೊಳಕ್ಕೆ ಹೋಗಬಾರ್ದು. ನಮ್ಮ ಆದಾಯ ಮೀರಿ ಎಲ್ಲೇ ಮೀರಿ ಮನೆಗಳು ಕಟ್ಟಬಾರ್ದು. ನಮ್ಮ ಆದಾಯ ಮೀರಿ ಸಾಲುಗಳು ಮಾಡ್ಕೊಳಕ್ಕೆ ಹೋಗಬಾರ್ದು. ನಮ್ಮ ಆದಾಯ ಮೀರಿ ಮಕ್ಕಳ ಮದುವೆ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ಆದಾಯಗಳು ಮೀರಿ ಲಕ್ಷಗಟ್ಟಲೆ ಆ ಸ್ಕೂಲು ಆ ಕಾಲೇಜುಗಳಿಗೆ ಅಂತ ಫೀಸುಗಳು ಕಟ್ಟಕ್ಕೆ ಹೋಗಬಾರ್ದು. ನಮ್ಮ ಕೆಪಾಸಿಟಿ ಏನು, ನಾವೆಷ್ಟರಲ್ಲಿದ್ದೀವಿ, ಎಷ್ಟರಲ್ಲಿ ಬದುಕ್ತಿದ್ದೀವಿ ಅನ್ನೋದು ಕುಟುಂಬದವರೆಲ್ಲ, ಗಂಡ ಹೆಂಡತಿ ಮಕ್ಕಳು ಅರ್ಥ ಮಾಡಿಕೊಂಡ್ರು ಅಂತಂದರೆ ಜೀವನ ಭಾಳ ಬ್ಯೂಟಿಫುಲ್ಲಾಗಿ ನಡೆಯುತ್ತೆ. ಸಾಲವಿಲ್ಲದ ಜೀವನ ಮಾಡ್ಬೋದು. ಯಾವಾಗ ಕುಟುಂಬದವರೆಲ್ಲ ಅರ್ಥ ಮಾಡ್ಕೊಂಡಾಗ, ಗಂಡ ಅರ್ಥ ಮಾಡ್ಕೊಬೇಕು, ಹೆಂಡತಿನೂ ಅರ್ಥ ಮಾಡ್ಕೊಬೇಕು, ಮಕ್ಕಳು ತಂದೆ ತಾಯಿ ಕಷ್ಟ ಅರ್ಥ ಮಾಡ್ಕೊಬೇಕು. ಯಾವಾಗ ನಮ್ಮ ಆದಾಯಕ್ಕಿಂತ ಮೀರಿ ನಾವು ಆಸೆ ಪಡೋಕ್ಕೆ ಹೋಗ್ತೀವೋ ಆವಾಗ ಬರುತ್ತೆ ನೋಡಿ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಖಂಡಿತವಾಗ್ಲೂ ಶನಿದೇವರು ಪಾದದ ಮೇಲೆ ಆಣೆಗೂ ಸತ್ಯ. ಎಸ್ಪೆಷಲಿ ಇದನ್ನು ನಾವು
ನಮ್ಮ ಹತ್ರ ಎಷ್ಟೇ ನಾವು ದುಡಿದ್ರೂ ಆ ದುಡ್ಡು ನಮ್ಮ ಆದಾಯಕ್ಕಿಂತ ಮೀರಿ ನಾವು ಖರ್ಚು ಮಾಡಬಾರ್ದು. ನಮ್ಮ ಆದಾಯಕ್ಕಿಂತ ಮೀರಿ ನಾವು ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಶೋಕಿಗಳು ಮಾಡೋಕ್ಕೆ ಹೋಗಬಾರ್ದು. ಯಾಕೆ ಅಂತಂದರೆ, ಈಗ ಆದಾಯ ಮೀರಿ ಫಂಕ್ಷನ್ ಮಾಡೋದು, ಆದಾಯ ಮೀರಿ ಮನೆಗಳು ಕಟ್ಟೋದು, ಆದಾಯ ಮೀರಿ ಸಾಲಗಳು ಮಾಡೋದು, ಫಂಕ್ಷನ್ಸ್ಗಳು ಮಾಡೋದು, ಇವನ್ನೆಲ್ಲ ಮಾಡಿದಾಗ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಖಂಡಿತವಾಗ್ಲೂ ಬಂದೇ ಬಿಡುತ್ತೆ. ಅದಕ್ಕೋಸ್ಕರ ದುಡಿಯೋದೇನಿದೆ, ಮನುಷ್ಯ ದುಡಿಲೇಬೇಕು ಕಷ್ಟಪಟ್ಟು. ಒಂದು ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಇನ್ನೊಬ್ಬರು ಮೇಲೆ, ಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಸಂಬಂಧಿಕರು, ಫ್ರೆಂಡ್ಸು, ಅವ್ರ ಜೊತೆ ಅವ್ರಂಗಾದ್ರು ಇವ್ರಂಗಾದ್ರು ನಾವಿನ್ನೂ ಆಗಲಿಲ್ಲ, ನಾವಿನ್ನೂ ಹಂಗಾಗಲಿಲ್ಲ ಹಿಂಗಾಗಲಿಲ್ಲ ಅಂತ ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ಇನ್ಬಿಲ್ಟಾಗಿ ಡೆವಲಪ್ ಆಗೋಕ್ಕೆ ಪ್ರಯತ್ನ ಮಾಡಿ. ಭಗವಂತ ಕೊಟ್ಟ, ಕಷ್ಟಪಟ್ಟು ಅರ್ನ್ ಮಾಡಿ, ದುಡೀರಿ, ಮೇಲೆ ಬರೋದಕ್ಕೆ ಪ್ರಯತ್ನ ಮಾಡಿ. ಅದೆಲ್ಲ ಭಗವಂತನಿಗೆ ಗಿಫ್ಟು. ಏನೇ ಒಂದು ಇದು ಮಾಡೋದಾದರೆ ನಮ್ಮ ಒಂದು ಸೆಲ್ಫ್ ಎಫರ್ಟ್ ಇರಲೇಬೇಕು. ಶ್ರಮದ ಜೊತೆಗೆ ಭಗವಂತನಿಗೆ ಕೇಳ್ಕೊಳ್ಳಿ ಅಷ್ಟೇ. ಕಂಪ್ಯಾರಿಸನ್ ಮಾಡಿಕೊಂಡು ನಮ್ಮ ಆದಾಯ ಮೀರಿ ಹೋದಾಗ ಖಂಡಿತವಾಗ್ಲೂ ಮನುಷ್ಯ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಮಾಡ್ಕೋತಾನೆ. ನಮ್ಮ ಆದಾಯಕ್ಕೆ ತಕ್ಕಂತೆ ಇದ್ದಾಗ ಖಂಡಿತವಾಗ್ಲೂ ಶನಿದೇವರ ಪಾದದ ಮೇಲೆ ಆಣೆಗೂ ಸತ್ಯ, ಈ ರಾಶಿ ನಕ್ಷತ್ರದವರು ಹತ್ತಿರ ಯಾವುದೇ ಕಾರಣಕ್ಕೂ ಹಣ ಖರ್ಚೋಗೋದಕ್ಕೆ ಹಣ ಇರೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಮಸ್ಕಾರ.